ಹಾಯ್ ಬನ್ನಿ ಗೀ ರೈಸ್ ಮಾಡೋಣ. ನಮಸ್ಕಾರ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಗೀ ರೈಸ್. ಮನೆಯಲ್ಲೇ ಈಸಿಯಾಗಿ ತುಂಬ ರುಚಿಕರವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಗೆಸ್ಟ್ಗಳು ಯಾರಾದರೂ ಸಡನ್ನಾಗಿ ಮನೆಗೆ ಬಂದರು ಅಂದರೆ ಏನಪ್ಪ ಮಾಡೋದು ಅಂತಿದ್ದರೆ ಈ ಗೀ ರೈಸ್ ರೆಸಿಪಿನ ಯಾವುದಾದ್ರೂ ವೆಜ್ ಅಥವಾ ನಾನ್ ವೆಜ್ ಕೋರ್ಮಾ ಜೊತೆ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಗೀ ರೈಸ್ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ 2 ಮೀಡಿಯಮ್ ಸೈಜ್ಡ್ ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು 2 ಇಂಚಷ್ಟು ಶುಂಠಿನ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 8 ಹಸಿಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. 1 ಕಪ್ಪಷ್ಟು ಬಟಾಣಿನ ಬಳಸ್ತಾ ಇದ್ದೀನಿ. ಬಟಾಣಿ ಈಗ ಎಲ್ಲ ಸೀಸನ್ನಲ್ಲೂ ಸಿಕ್ಕತ್ತೆ, ಸಿಗದೇ ಇರೋ ಪಕ್ಷದಲ್ಲಿ ಅದು ಆಪ್ಷನ್ ಆಗಿ ಇಟ್ಕೋಬೋದು. ಗೋಡಂಬಿನ ಬಳಸ್ತಾ ಇದ್ದೀನಿ 1 ಕಾಲು ಕಪ್ಪಷ್ಟು. ಮತ್ತು ತೇಜ್ಪತ್ತ 1 3 ಅಥವಾ 4, ಅನಾನಸ್ ಹೂವು 2, ಲವಂಗ 6, ಏಲಕ್ಕಿ 3, ಮರಾಠಿ ಮೊಗ್ಗು 3, ಚಕ್ಕೆ 2 ಇಂಚಷ್ಟು, ಮತ್ತು ಸ್ಟೋನ್ ಫ್ಲವರ್ ಸ್ವಲ್ಪ, ಕಲ್ಲುವ ಅಂತ ಹೇಳ್ತಾರೆ, ಅದನ್ನು ಬಳಸ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ ಬಳಸ್ತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಬಳಸ್ತೀನಿ. 3 ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ತೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತೀನಿ. ಈಗ ಬಾಸ್ಮತಿ ರೈಸು ನಾನು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನು ಈ ಲೋಟದಲ್ಲಿ ತೊಗೊಂಡಿದ್ದೀನಿ, 1.5 ಲೋಟದಷ್ಟು ತೊಗೊಂಡಿದ್ದೀನಿ. ಅದನ್ನು 20 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಟ್ರೆ ಸಾಕು. ಅದೇ ಲೋಟದಲ್ಲಿ ನಾನು 2.25 ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ನಾನು ಏನು ಹೇಳಿದ್ದೆ ಅದು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಇದಿಷ್ಟನ್ನು ಒಂದು ಸ್ವಲ್ಪ ಕೋರ್ಸ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ನಾನು ನೀರೇನು ತೋರಿಸ್ಕೊಟ್ಟಿದ್ನಲ್ಲ ಅಳತೆ, ಅದೇ ನೀರಿನಲ್ಲೇ ಸ್ವಲ್ಪ ನೀರನ್ನ ಬಳಸಿ ಈ ಥರ ಕೋರ್ಸ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ಇಟ್ಕೊಳ್ಳೋಣ. ಅದಕ್ಕೆ ನಾನು ಹೇಳಿರೋ ಅಳತೆ ಅಷ್ಟು ಎಣ್ಣೆ ಮತ್ತು ತುಪ್ಪನ 3 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 3 ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ತೇಜ್ಪತ್ತ ಮತ್ತು ನಾನೇನೇನು ಸ್ಪೈಸಸ್ನ ಹೇಳಿದ್ದೆ ಅದನ್ನೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಗೋಡಂಬಿನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಆನಿಯನ್ ಏನು ಹೇಳಿದ್ದೆ ಅದನ್ನು, ಹೆಚ್ಚಿರೋ ಆನಿಯನ್ನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಕೋರ್ಸ್ ಪೇಸ್ಟಾಗಿ ಮಾಡಿಟ್ಕೊಂಡಿದ್ನಲ್ಲ, ಆ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪದಲ್ಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಎಲ್ಲ ಹೋಗಬೇಕು, ಬೆಳ್ಳುಳ್ಳಿ ಅದರದ್ದೆಲ್ಲ, ಶುಂಠಿ ಬೆಳ್ಳುಳ್ಳಿ ಇದೆಲ್ಲ. ಈಗ ನೋಡಿ ಅದು ಫ್ರೈ ಆದಮೇಲೆ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ನಾನು ನೀರಿನ ಅಳತೆ ಏನು ಹೇಳಿದ್ನಲ್ಲ, ಆ ನೀರಿನ ಅಳತೆನ ನಾನು ಅದೇ ನೀರು 2.25 ನೀರು ಅಳತೆ ಏನು ಹೇಳಿದ್ದೆ ಅದನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೊಂದು ಕುದಿ ಬಂದ ಮೇಲೆ ಸ್ವಲ್ಪ ಈ ಟೈಮ್ನಲ್ಲಿ ನೀವು ಉಪ್ಪನ್ನು ಟೇಸ್ಟ್ ನೋಡ್ಕೋಬೋದು. ಇನ್ನೂ ಸ್ವಲ್ಪ ಬೇಕಿತ್ತು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಲ್ಲನೂ ಹಾಕಿ ಸ್ವಲ್ಪ ಮಿಕ್ಸ್ ಕೊಡೋಣ, ಒಂದು ಸತಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ಇದೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಮಾಡ್ಕೊಳ್ಳೋಣ. ಮೂರು ವಿಷಲ್ ಮಾಡ್ಕೊಳ್ಳೋಣ. 20 ನಿಮಿಷ ನೆನೆಸಿರೋದ್ರಿಂದ 3 ವಿಷಲ್ ಬೇಕಾಗುತ್ತೆ. ಜಾಸ್ತಿ ಹೊತ್ತು ನೆನೆಸಿಬಿಟ್ರೆ ಅಕ್ಕಿ ಒಡೆದೋಗುತ್ತೆ ಮತ್ತು ತುಂಬ ಮುದ್ದೆ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ಕುಕ್ಕರ್ ಕೂಲ್ ಆದಮೇಲೆ ಸ್ವಲ್ಪ ಮಿಕ್ಸ್ ಕೊಡೋಣ. ಗೀ ರೈಸ್ ತುಂಬ ಚೆನ್ನಾಗಿ ಬಂದಿದೆ. ಹೋಟೆಲ್ನಲ್ಲಿ ನೀವೇನು ತಿಂತೀರಾ ಅದೇ ಥರ ಬಂದಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಅದ್ರ ಜೊತೆಗೆ ನೀವು ನಾನ್ ವೆಜ್ ಕುರ್ಮಾ ಬೇಕಾದರೂ ಮಾಡ್ಕೋಬೋದು ಅಥವಾ ವೆಜಿಟೇಬಲ್ ಕುರ್ಮಾ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಇದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಬಟಾಣಿ ಕೂರ್ಮಾನ ಮಾಡಿದ್ದೀನಿ. ಅದರ ರೆಸಿಪಿನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಗಳ ಜೊತೆ. ನೀವು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.